ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಹಾಕ್ತಾ ಇದ್ದೀನಿ. ಸೊ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ಈಗ ಶುರು ಮಾಡೋಣ. ಸೊ ಇನ್ನು ಶುರುವಿನಲ್ಲೇನೆ ಇವತ್ತು ಅಜಿತ್ ಅಂತೂ ಭೂಮಿ ನೆನಪಲ್ಲೇ ಕಳೆದೋಗಿ ಆಫೀಸಲ್ಲಿ ಕೂತಿರ್ತಾನೆ. ಅವನಿಗಂತೂ ಯಾವಾಗ್ಲೂ ಅವಳದೇ ಒಂದು ಯೋಚನೆ ಆಗಿರುತ್ತೆ. ಅದ್ರ ಜೊತೆ ಕಾಲ್ ಎಳಿಯಕ್ಕೆ ಇನ್ನ ಸತ್ಯಣ್ಣ ಇರ್ತಾರೆ ಆವಾಗ್ಲೂ ರೆಡಿಯಾಗಿ. ಸತ್ಯಣ್ಣ ಇದ್ಕೊಂಡು ಯಾಕಪ್ಪ ಜಿತ ವರ್ಕ್ ಮಾಡು ಅಂತ ನಾನ್ ಕೊಟ್ರೆ ನಗಾಡ್ಕೊಂಡು ಫೀಲಿಂಗ್ ಅಲ್ಲೇ ಹೊರಟೋಗಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಸತ್ಯಣ್ಣ ಅದ್ ಏನಿಲ್ಲ ಸತ್ಯಣ್ಣ ಹಾಗೇನೆ ಒಂದು ವರ್ಕ್ ಮಾಡ್ತಾ ಇದೆ ಅಷ್ಟೇ ಅಂತ ಅಂದಾಗ ಆಗ ಅನ್ನಿಸ್ತಿಲ್ಲ ಅಜಿತ್, ನಿನ್ನ ಮನ್ಸಲ್ಲಿ ಭೂಮಿನೇ ತುಂಬ್ಕೊಂಡಿದ್ದಾಳೆ ಅಂತ ಕಾಣಿಸ್ತಾ ಇದೆ, ಅದಕ್ಕೆ ಈ ರೀತಿ ಲೋಕಕ್ಕೆ ಹೊಲ್ಟೋಗಿದ್ಯಾ ಅಂತ ಅನ್ನಿಸ್ತಾ ಇದೆ ಅಂದಾಗ ನನ್ಗೆ ಭೂಮಿ ಮಾಡಿರೋ ಟೀ ಬೇಕು, ಒಂದು ಖಡಕ್ ಟೀ ಅಂತ ಹೇಳಿದಾಗ ಹಾಗಾದ್ರೆ ಎಲ್ಲಪ್ಪ ತರದ್ ಇವಾಗ, ಭೂಮಿ ಬೇರೆ ಬಂದಿಲ್ಲ ಇವತ್ತು ಟೀ ಅಂಗಡಿಗೆ, ಏನ್ ಮಾಡೋದು ಅಂತೇಳಿ ಇಲ್ಲಿ ಸತ್ಯಣ್ಣ ಹೇಳ್ತಾ ಇರ್ತಾರೆ. ಆದ್ರೆ ಲಕ್ಷ್ಮಕ್ಕನ್ಗೆ ಹೇಳಿ ತರಿಸ್ಲಾ ಅಂತ ಹೇಳಿದಾಗ ಏನು ಬೇಡ ಬಿಡಿ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ. ಸೊ ಇಲ್ಲಿ ಒಂದು ಕಡೆ ಇವರು ತಲೆಗೆ ಎಣ್ಣೆ ಹಚ್ತಾ ಇರ್ತಾರೆ ಭೂಮಿಯ ಅಮ್ಮನಿಗೆ. ಎಣ್ಣೆ ಹಚ್ಬೇಕಾದಾಗ ತುಂಬಾನೇ ಖುಷಿಯಿಂದ ಎಣ್ಣೆ ಹಚ್ಕೋತಾ ಇರ್ತಾರೆ. ಒಂದ್ ಕಡೆ ದೇವ್ಯಾನಿ ಅಂಜು ಎಲ್ಲ ಕೂತ್ಕೊಂಡು ಅವರು ಕೂಡ ಮಾತಾಡ್ತಾ ಇರ್ತಾರೆ. ಇನ್ನ ರಾಮಣ್ಣ ಕೂಡ ಕೂತ್ಕೊಂಡು ಬೇರೆಯವ್ರಿಗೆ ಯಾರಿಗೋ ಫೋನ್ ಮಾಡ್ಬಿಟ್ಟು ಗಾಡಿಗಳೆಲ್ಲನ ಸರ್ವಿಸಿಗೆ ಬಿಡ್ಬೇಕು ಅಂತ ಮಾತಾಡ್ತಾ ಇರ್ತಾರೆ. ಸೊ ಇನ್ನು ಅಷ್ಟರಲ್ಲೇನೆ ಭೂಮಿ ಎಲ್ಲಾರ್ಗುನು ಫ್ರೂಟ್ಸ್ ರೆಡಿ ಮಾಡ್ಕೊಂಡು ಒಂದ್ ತಟ್ಟೆಲಿ ಇಟ್ಕೊಂಡು ಕೊಡ್ಬೇಕು ಅಂತೇಳಿ ಬರ್ತಾಳೆ. ಇವ್ರಿಗೆ ತುಂಬಾ ಖುಷಿ ಆಗ್ತಾ ಇರತ್ತೆ ಆ ಎಣ್ಣೆ ಹಚ್ಚಿಸ್ಕೊಳಕ್ಕೆ ಭಾಗ್ಯಮ್ಮನ್ಗೆ. ಎಣ್ಣೆ ಹಚ್ಚಿಸ್ಕೊಂಡು ಹಂಗೆ ಎಷ್ಟ್ ಚೆನ್ನಾಗಿ ಹಚ್ತಾ ಇದೀರ ಅಂತ ಖುಷಿ ಪಡ್ತಾ ಇರ್ತಾರೆ. ಇನ್ನು ಅಂಜು ಆ ಟೈಮಲ್ಲಂತೂ ಏನಾರು ಒಂದ್ ಪೆಂಗ್ ಮಾತಾಡ್ಲೇಬೇಕಲ್ವಾ. ಏನೋ ಒಂದ್ ಮಾತಾಡ್ತಾಳೆ, ಹುಟ್ಟಿ ಮನ್ಸಿಗೆ ಬೇಜಾರಾಗಂತದ್ದು. ಸೊ ಇನ್ನು ಅಷ್ಟರಲ್ಲೇನೆ ಭೂಮಿ ಹಣ್ಣುಗಳೆಲ್ಲ ತಗೊಂಡ್ ಬಂದು ತಗೊಳ್ಳಿ ಅಮ್ಮ ಅಂತೇಳಿ ಅವ್ರ ಅಮ್ಮನಿಗೆ ಕೊಡ್ತಾಳೆ ಫಸ್ಟ್ ಫ್ರೂಟ್ಸ್ ಇಂದು. ಆಮೇಲೆ ಅವ್ರ ಅತ್ತೆ ಕೊಡ್ತಾಳೆ. ಅತ್ತೆ ನೀವು ಎಣ್ಣೆ ಹಚ್ತಾ ಇದೀರಲ್ಲ, ಎಣ್ಣೆ ಹಚ್ಚೋದ್ರಲ್ಲಿ ಬ್ಯುಸಿ ಆಗಿದ್ರಲ್ವಾ, ನಾನ್ ನಿಮ್ಗೆ ತಿನ್ನಿಸ್ತೀನಿ ಬಂದು ಅಂತ ಹೇಳ್ಬಿಟ್ಟು ನಚ್ಚಿಗೆ ಒಂದ್ ಬೋಲ್ ಕೊಡ್ತಾಳೆ. ಹಾಗೆ ರಾಮಣ್ಣನ್ ಕೂಡ ಒಂದ್ ಬೋಲ್ ಕೊಡ್ತಾಳೆ. ಸೊ ಇನ್ನೆಲ್ಲರಿಗೂ ಕೊಟ್ಟಿದಾದ್ಮೇಲೆ ಇನ್ನು ಅಂಜುನು ಉಳ್ದಿರೋದು ಇಲ್ಲಿ ದೇವ್ಯಾನಿ ನಿಮಗೆ ತಂದು ಕೊಡ್ಬೇಕಂತ ಕೂಡ ಹೇಳ್ತಾಳೆ. ಅವ್ರಿಗೆ ಕಾಫಿ ಬೇಕು ಸ್ಟ್ರಾಂಗ್ ಆಗಿ, ಹಣ್ಣೇನ್ ಬೇಡ ಅಂತೇಳಿ ಹೇಳಿದಾಗ ಇನ್ನ ಇಲ್ಲಿ ಅಂಜು ಏನಂತಾಳೆ ಅಂದ್ರೆ, ಬೇಜಾರ್ ಮಾಡ್ಕೊಡು ಭಾಗ್ಯಮ್ಮ, ನಿಮ್ಗೆ ಜೈಲಲ್ಲಿ ಇದೆಲ್ಲ ಸಿಕ್ಕಿರಲ್ಲಲ್ವಾ ಅಂತ ಅಂದಾಗ ಭಾಗ್ಯಮ್ಮ ಇದ್ಕೊಂಡು ಅಲ್ಲಿ ಏನ್ ಕೊಡ್ತಿದ್ರೋ ಏನ್ ಬಿಡ್ತಿದ್ರೋ ಗೊತ್ತಿಲ್ಲ, ಒಟ್ಟಿಗೆ ಕೊಟ್ಟಿರೋದ್ ನಾವು ತಿನ್ಲೇಬೇಕಿತ್ತು ಅಂತ ಭಾಗ್ಯಮ್ಮ ಹೇಳ್ತಾರೆ. ಆಗ ನಚ್ಚಿ ಇದ್ಕೊಂಡು ಅಂಜು ಏನ್ ಮಾತಾಡ್ತಿದ್ಯ ಅನ್ನೋದು ಗೊತ್ತಾ ನಿನ್ಗೆ ಅಂದಾಗ ಸೊ ಸಾರಿ ಜಯಮ್ಮ, ಸಾರಿ ಭಾಗ್ಯಮ್ಮ, ಬೇಜಾರ್ ಮಾಡ್ಕೋಬೇಡಿ, ಹಾಗೆ ಏನ್ ಕೊಡ್ತಾರೆ ಅನ್ನೋ ಕುತೂಹಲದಿಂದ ಜೈಲಲ್ಲಿ ಹೇಗಿರುತ್ತೋ ಏನೋ ಅಂತ ತಿಳ್ಕೊಳಕೋಸ್ಕರ ಈ ರೀತಿ ಕೇಳಿದೆ ಅಂತ ಅಂಜು ಹೇಳ್ತಾಳೆ. ಇನ್ನು ಅಷ್ಟರಲ್ಲೇ ರಾಮಣ್ಣ ಗಾಡಿಗಳೆಲ್ಲ ಸರ್ವಿಸಿಗೆ ಬಿಡ್ತೀನಿ ಅಂತ ಫೋನಲ್ಲಿ ಮಾತಾಡಿದ್ನ ಕೇಳಿಸ್ಕೊಂಡು ಭೂಮಿ, ನಾನು ಕಾರಲ್ಲಿ ಕಳ್ಸದಿಂದ ಬಂದಿದ್ದಾಗಳಿಂದ ಏನು ಚೆಕ್ ಮಾಡಿಲ್ಲ, ಏನಾದ್ರು ಮಿಸ್ ಮಾಡಿದ್ದೀನಾ ಅಂತ ಹೇಳಿ ಹುಡ್ಕೊಂಡ್ ಬರ್ತೀನಿ ಮಾವ ಅಂತೇಳಿ ಬರ್ತಾಳೆ. ಬಂದ್ ಇಲ್ಲೆಲ್ಲ ಹುಡುಕ್ತಾ ಇರ್ತಾರೆ. ಹುಡುಕ್ತೋರ್ಬೇಕಾದ್ರೆ ಚಾರ್ಜಿಂಗ್ ಅಂತೆ, ತಿಂಡಿ ತಿಂದಿರೋದಾಗಿರ್ಬೋದು ಅದ್ರಲ್ಲಿ ಎಲ್ಲ ಇರುತ್ತೆ. ಅಷ್ಟರಲ್ಲಿ ಅಜಿತ್ ಬರ್ತಾನೆ. ಅಜಿತ್ ಬಂದ್ಬಿಟ್ಟು ಅವನು ಕೂಡ ಹುಡ್ಕಕ್ಕೆ ಏನ್ ಹುಡುಕ್ತಾ ಇದ್ದೆ ಭೂಮಿ ಅಂತ ಕೇಳಿ ಅವನು ಕೂಡ ಹೆಲ್ಪ್ ಮಾಡ್ತಾನೆ. ಹಿಂದೆ ಹುಡುಕ್ಬೇಕಾದಾಗ ಒಬ್ರಿಗೊಬ್ರು ಕೈ ಟಚ್ ಆಗಿ ಕೈ ಹಿಡ್ಕೋತಾನೆ. ಅವನು ಅದ್ರಲ್ಲೇ ಸ್ಲೋ ಅಲ್ಲಿ ಪ್ರೀತಿಲಿ ಭೂಮಿ ಪ್ರೀತಿಲಿ ಮುಳುಗೋಗ್ಬಿಟ್ಟಿರ್ತಾನೆ. ಸೊ ಇನ್ನ ಅವಳು ಮುಖ ಮುಖ ನೋಡ್ಕೊಂಡು ಪ್ರೀತಿಲಿ ಮುಳುಗೋಗ್ಬೇಕಾದಾಗ ಇನ್ನು ಅಷ್ಟೇನೆ ಇಲ್ಲಿಗೆ ಭಾಗ್ಯಮ್ಮ ಬರ್ತಾರೆ. ಭಾಗ್ಯಮ್ಮ ಬಂದ ತಕ್ಷಣ ಸಾಹೇಬ್ರೆ ಅಂತೇಳಿ ಹಿಂದಕ್ಕೆ ಹೋಗ್ತಾಳೆ. ಅಂದ್ರೆ ಒಂದು ಡಿಕ್ಕಿ ಹೊಡ್ಕೊಂಡಿರ್ತಾರೆ. ಅವಾಗ ಕೊಂಬರ್ತಾವಂತ ಅಜಿತ್ ಬೇರೆ ಕೇಳಿ ಕಾಲ್ ಎಳಿತಾ ಇರ್ತಾನೆ. ಅಯ್ಯೋ ಅಜಿತ್, ಸಾಹೇಬ್ರೆ ಹಂಗೇನಿಲ್ಲ ಸಾಹೇಬ್ರೆ ಅಂತಂದಾಗ, ಇಲ್ಲ ಭೂಮಿ ಕೊಡ್ಲೇಬೇಕು, ನೀನ್ ಕೊಂಬರ್ತಾವಂತೇಳಿ ಮತ್ತೆ ಇಬ್ರು ಒಬ್ರಿಗೊಬ್ರು ಟಚ್ ಮಾಡ್ಕೊಳಕ್ಕೆ ತಲೆನ ಹೋಗ್ತಾ ಇರ್ಬೇಕಾದಾಗ ಭಾಗ್ಯಮ್ಮ ಬಂದ ತಕ್ಷಣ ಭೂಮಿಗೆ ಮುಜುಗರ ಆಗುತ್ತೆ. ಇನ್ನು ಅದನ್ನ ನೋಡಿ ಪಾಪ ಭಾಗ್ಯಮ್ಮ ಅಲ್ಲಿ ನಿಂತ್ಕೊಳ್ದಂಗೆ ಹೊರಟೋಗ್ತಾರೆ. ಮತ್ತೆ ಡಿಕ್ಕಿ ಕೊಟ್ಬಿಡ್ತಾಳೆ ಭೂಮಿ. ಆಗ ಕೈ ಹಿಡ್ಕೋತಾನೆ. ಅಯ್ಯೋ ಭೂಮಿ ಏನು ಕೊಡ್ತಾ ಇದೀಯ ನೀನು, ಇಲ್ಲಿ ಕಾರಲ್ಲಿ ಏನೇನ್ ಇದೆಯಾ ಅಂತ ಹುಡ್ಕಕ್ ಬಂದಿದ್ಯಾ, ಅಂತದ್ರಲ್ಲಿ ಓಡ್ತಾ ಇದೆಯಲ್ಲ ಅಂದಾಗ ಮತ್ತೆ ಭೂಮಿ ತಿರ್ಗಾ ಮತ್ತೆ ನಾಚಿಕೆ ಪಟ್ಕೊಂಡ್ ಬಂದು ಹುಡುಕ್ತಾ ಇರ್ತಾಳೆ. ಕಾರಲ್ಲೆಲ್ಲ ಹುಡುಕ್ಬೇಕಾದಾಗ ಒಂದು ಕಾಲುಂಗ್ರ ಸಿಗುತ್ತೆ. ಅದ್ರಲ್ಲಿ ಕಾಲುಂಗ್ರ ಯಾರ್ದು ಅಂತ ಅಂದ್ರೆ ಫಸ್ಟ್ ಇಲ್ಲಿ ಕಾಲುಂಗ್ರದ್ದು ಒಂದ್ ಟೆನ್ಷನ್ ಆಗ್ಬಿಡತ್ತೆ. ಸೊ ಇನ್ನ ಸಾಹೇಬ್ರೆ ಅಂತ ಹೇಳಿ ಹೋಗಿ ಕಾಲುಂಗ್ರ ಯಾರ್ದಂತ ಗೊತ್ತಿದ್ಯಾ ನಿಮ್ಗೆ ಏನಾದ್ರು ಅಂತ ಹೇಳಿ ಕೇಳಿದಾಗ, ಇಲ್ಲ ಭೂಮಿ ನನಗ್ ಗೊತ್ತಿಲ್ಲ, ಇದು ಯಾರ್ದು ಇರ್ಬೋದು ಅಂತ ಹೇಳಿ ಹಂಗೇನೆ ಹುಡುಕ್ತಾ ಇರ್ಬೇಕಾದಾಗ ಮನೇಲಿನ ಕೇಳನ್ ಬನ್ನಿ ಹೋಗಿ ಅಂತೇಳಿ ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಒಂದ್ ಕಡೆ ರೌಡಿಗಳು, ಒಂದ್ ಕಡೆ ಅಶ್ವಿನಿ ರೌಡಿಗಳೇ ಬಿಟ್ಟಿರ್ತಾಳೆ ಶಾರದಾನ ಹುಡುಕಕ್ಕೆ, ಇನ್ನೊಂದ್ ಕಡೆ ದೇವ್ಯಾನಿ ಬಿಟ್ಟಿರ್ತಾಳೆ. ಹಿಂಗೆ ಎಲ್ಲಾರು ಸೇರ್ಕೊಂಡು ಹುಡುಕ್ತಾ ಇರ್ತಾರೆ. ಇನ್ನು ದೇವ್ಯಾನಿ ಫೋನ್ ಮಾಡ್ತಾಳೆ ಸಿಕ್ಕಿದ್ರ ಅಂತ ಹೇಳ್ಬಿಟ್ಟು. ಇಲ್ಲಿ ರೌಡಿ ಇದ್ಕೊಂಡು, ಇಲ್ಲ ಮೇಡಮ್ ಎಲ್ಲಾ ಕಡೆ ಪತ್ತೆ ಹಚ್ತಾ ಇದೀವಿ, ಆದ್ರೆ ಸಿಕ್ಕಿ ತಪ್ಪಿಸ್ಕೊಬಿಟ್ಲು ಇವತ್ತು ಅಂತ ಹೇಳ್ಬಿಟ್ಟು ಹೇಳ್ತಾನೆ ರೌಡಿ. ಎಲ್ಲಿ ಸಿಕ್ಕಿದ್ಲು, ಎಲ್ಲಿ ಏನ್ ಕತೆ ಅಂತೆಲ್ಲ ಕೇಳಿದಾಗ
ಮತ್ತೆ ಪೂಜಾರಪ್ಪ ಅವ್ರ ಮಿಸ್ಸಸ್ ಇಬ್ರು ಕೂಡ ಮನೆ ಕೆಲ್ಸಕ್ಕೆ ಅಂತ ಇಲ್ಲಿ ದೇವಸ್ಥಾನದಲ್ಲಿ ಸಿಕ್ಕಿರೋರನ್ನ ಕರ್ಕೊಂಡು ಹೋಗಿದ್ದಾರೆ. ಸೊ ಬಂದು ಮತ್ತೆ ಇಲ್ಲಿಗೆ ತಂದ್ ಬಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ತಂದ್ ಬಿಟ್ಟ ತಕ್ಷಣ ಅವಳ ಎತ್ತಾಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ರೌಡಿ ಹೇಳ್ತಾನೆ, ಎಂತ ಕೆಲ್ಸ ಮಾಡಿದ್ಯಾ ನೀನು, ಫಸ್ಟ್ ಹಿಡ್ಕೊಂಡು ಅವಳು ಏನಾದ್ರು ಮಾಡ್ಬೇಕಲ್ವಾ ನೀನು ಅಂತ ದೇವಿಯನಿ ಹೇಳ್ತಾಳೆ. ಮೇಡಮ್ ತಲೆ ಕೆಡ್ಸ್ಕೊಬಿಡಿ ಮೇಡಮ್, ಇವತ್ ಸಿಕ್ಕೇ ಸಿಗ್ತಾಳೆ, ಕೆಲ್ಸ ಮುಗೀತು ಅಂತ ತಿಳ್ಕೊಳ್ಳಿ ಅಂತೇಳಿ ರೌಡಿ ಹೇಳ್ತಾನೆ. ಇನ್ನ ಫೈನಲಿ ದೇವಿಯನ್ ಹೇಳೋದ್ ಏನ್ ಗೊತ್ತಾ, ನೋಡಿ ಏನ್ ಮಾಡ್ತಿರೋ ಏನಿಲ್ಲ ಗೊತ್ತಿಲ್ಲ, ಇವತ್ತು ಅವಳು ಸಿಕ್ಕಿದ ತಕ್ಷಣನೇನೆ ಅವಳನ್ನ ಮುಗಿಸ್ಬಿಡಿ ಅಂತ ಹೇಳ್ಬಿಟ್ಟು ಡೀಲ್ ಕೊಟ್ಬಿಡ್ತಾಳೆ. ಹಂಗಂದ ತಕ್ಷಣನೇ ರೌಡಿ ಇಟ್ಕೊಂಡು, ಮೇಡಮ್ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಅಂದಾಗ, ದುಡ್ಡಿನ ಹಾಸಿಗೆಲ್ಲೇ ಮಲಗಿಸ್ತೀನಿ, ಏನು ತಲೆ ಕೆಡ್ಸ್ಕೊಬೇಡ, ಮುಗಿಸ್ಬಿಡಿ ಅಂತ ಕೂಡ ದೇವಿಯನಿ ಡೀಲ್ ಕೊಡ್ತಾಳೆ. ಸೊ ಇನ್ನೊಂದ್ ಕಡೆ ಇಲ್ಲಿ ಅಶ್ವಿನಿ ಬಿಟ್ಟಿದ್ಲಲ್ಲ ಒಬ್ಬ ರೌಡಿಗಳ, ಅವರು ಇವ್ನ್ ಮಾತಾಡೋದ್ನೆಲ್ಲ ಕೇಳಿಸ್ಕೊಂಡು ಬಂದು ಅಶ್ವಿನಿಗೆ ಹೇಳ್ತಾ ಇರ್ತಾನೆ, ಮೇಡಮ್ ಇಲ್ಲಿ ದೇವಸ್ಥಾನದಲ್ಲಿ ಇದ್ದಾರೆ, ಅವರು ಪೂಜಾರಪ್ಪನ ಜೊತೆಗೆ ಹೋಗಿದ್ದಾರೆ, ಸಂಜೆ ಬಂದೇ ಬರ್ತಾರಂತ ಕೂಡ ಹೇಳಿದ್ದಾರೆ. ದೇವಿಯನಿ ಪ್ಲಾನ್ ಮಾಡ್ತಿರೋದು ಅವಳ ಎತ್ತಾಕಿ ಮುಗಿಸಿ ಅಂತ ಹೇಳಕ್ಕೆ, ಮತ್ತೆ ನಾವು ಇವಾಗ ಅವಳು ಹೇಗಾದ್ರೂ ಮಾಡಿ ಇಟ್ಕೊಂಡ್ ಬರ್ಬೇಕು ಅಂತ ಹೇಳಿ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ, ನೋಡಿ ನೀವ್ ಏನ್ ಮಾಡ್ತೀರಿ ಏನಿಲ್ಲ ಗೊತ್ತಿಲ್ಲ, ಅವಳು ನನ್ ಕಣ್ಮುಂದೆ ಇರ್ಬೇಕು, ನಾನ್ ಹೋಗಿ ಅವ್ರ ಮನೆ ಸೇರ್ಕೋಬೇಕು ನಮ್ಮಮ್ಮ ಅಂತೇಳಿ ಹೇಳ್ಕೊಂಡು ಅಂತೇಳಿ ಅಶ್ವಿನಿ ಪ್ಲಾನ್ ಮಾಡ್ತಾಳೆ. ಈ ಪ್ಲಾನ್ ಅಲ್ಲಿ ಯಾರ್ದು ವರ್ಕೌಟ್ ಆಗುತ್ತೆ ಅನ್ನೋದು ನಾವು ಕಾದ್ ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಒಂದ್ ಕಡೆನ ಅಜಿತ್ ಇದ್ಕೊಂಡು ಕಾಲುಂಗ್ರ ತಗೊಂಡು ಮನೆಯವ್ರಿಗೆಲ್ಲರಿಗೂ ತೋರಿಸ್ತಾನೆ, ಇದ್ ನಿಮ್ದ ಅಂತೇಳಿ. ಎಲ್ಲರೂ ಕೈಯಲ್ಲಿ ಇಸ್ಕೋತಾರೆ, ಇಲ್ಲ ನಂದಿಲ್ಲ ಅಂತಾರೆ. ಅಜ್ಜಿ ನಿಮ್ದ ಇದು ಅಂದಾಗ, ಇಲ್ಲಪ್ಪ ನಂದು ಈ ತರ ಇರ್ಲಿಲ್ಲ, ಸ್ವಲ್ಪ ದಪ್ಪ ಇತ್ತು ಅಂತೇಳಿ ಅಜ್ಜಿ ಹೇಳ್ತಾರೆ. ಸಂಗೀತ ಇಸ್ಕೋತಾರೆ, ಇಲ್ಲ ಕಣೋ ಅಜಿತ ಇದು ನಂದು ಅಲ್ಲ ಅಂತೇಳಿ ಸಂಗೀತ ಕೂಡ ಹೇಳ್ತಾರೆ. ಮತ್ತೆ ನಿಮ್ದೇನಾದ್ರು ಅತ್ತೆ ಅಂತೇಳಿ ದೇವಿಯನಿಗೆ ಕೊಡ್ತಾನೆ ಅಜಿತ್ತು. ದೇವಿಯನ್ ಇಟ್ಕೊಂಡು ಇದು ನಂದಲ್ಲ ಅಂತೇಳಿ ದೇವಿಯನಿ ಕೂಡ ಹೇಳ್ತಾಳೆ. ಎಲ್ರು ಕೂಡ ನಂದಲ್ಲ ಅಂದಾಗ ಇನ್ನು ಫೈನಲಿ ಯಾರ್ದು, ಮತ್ತೆ ರಾಮಣ್ಣ ಕೂಡ ಈಸ್ಕೋತಾನೆ. ರಾಮಣ್ಣ ಇಸ್ಕೊಂಡು ಯಾರ್ದಿರ್ಬೋದು ಅಜಿತ್ ಇದು ಗೊತ್ತೇ ಆಗ್ತಿಲ್ವಲ್ಲ ಅಂದಾಗ ಅಷ್ಟ್ರಲ್ಲೇನೆ ಶ್ರವಣ ಬರ್ತಾನೆ. ಶ್ರವಣ ಬಂದ ತಕ್ಷಣನೇ ಇನ್ನ ಅಜಿತ್ ಇದ್ಕೊಂಡು ಶ್ರವಣ ಕೊಟ್ಟು ತೋರಿಸ್ತಾನೆ, ಇದು ಯಾರ್ದು ಅಂತ ಹೇಳ್ಬಿಟ್ಟು. ಅಂದ್ರೆ ಅವ್ನ್ ಫಸ್ಟ್ ಕ್ಲಾಸ್ ಮಾಡ್ಕೊಂತಾನೆ, ಅದ್ರಲ್ಲಿ ಶಾರದಾ ಬಂದು ಕಾರಲ್ಲಿ ಹತ್ತಿ ಇಳ್ದಿರೋದೆಲ್ಲ ಒಂದು ರೆಕಾರ್ಡ್ ಆಗಿರುತ್ತಲ್ವಾ. ಅಷ್ಟರಲ್ಲೇ ಶ್ರವಣ ಬಂದ ತಕ್ಷಣ, ಶ್ರವಣ ಕೊಟ್ಟ ತಕ್ಷಣ, ಇದು ನಾನ್ ಕೊಡ್ಸಿರೋ ಗಿಫ್ಟ್ 20 ವರ್ಷದಿಂದ ನನ್ ಶಾರದಾಗೆ ಅಂತೇಳಿ ಅಲ್ಲಿ ಅಜಿತ್ ಹೇಳ್ಬಿಡ್ತಾರೆ, ಸಾರಿ ಶ್ರವಣ ಹೇಳ್ಬಿಡ್ತಾನೆ. ಹಂಗ ಹೇಳಿದ ತಕ್ಷಣ ಮನೆಯವ್ರಿಗೆಲ್ಲ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಸೊ ಇನ್ನೊಂದ್ ಲ್ಯಾಪ್ಟಾಪ್ ಅಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ, ಅದನ್ನ ಏನೋ ತಗೊಂಡ್ ಬರೋಣ ಅಂತ ಒಳಗಡೆ ಹೋಗ್ತಾನೆ. ಹಂಗ ಒಳಗಡೆ ಹೋದ ತಕ್ಷಣ ಇಲ್ಲಿ ಅಜಿತ್ ತುಂಬಾ ಫೀಲ್ ಮಾಡ್ಕೊಂಡು, ನಮ್ ಶಾರದಾ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಸೊ ಇನ್ನ ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡ್ಬಿಟ್ಟು ಅಜಿತ್ ತೋರಿಸ್ತಾ ಇರ್ತಾನೆ. ಸೊ ಅದ್ರಲ್ಲಿ ಇಳ್ದಿರೋದು ಹತ್ತಿರೋದು ಪ್ರತಿ ಒಂದು ರೆಕಾರ್ಡ್ ಆಗಿರುತ್ತೆ. ಮತ್ತೆ ಫಸ್ಟ್ ಹೇಗಿದ್ಲೋ ಶಾರದಾ, ಇವಾಗ ಹೇಗಿದ್ದಾಳೆ, ಮೊದ್ಲು ಏನು ಒಡವೆ ವಸ್ತು ಇಲ್ದಲೇ ಇದ್ಲು, ಸೊ ಈ ಕಾರಲ್ಲಿ ಹತ್ತಿ ಕೂತ್ಕೊಂಡಾಗ ಒಡವೆ ವಸ್ತು ಎಲ್ಲ ಹಾಕೊಂಡಿದ್ಲು. ಅದನ್ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ ಮನೆಯವ್ರಿಗೆ. ಮತ್ತೆ ನಮ್ಮ ಮನೆಗೆ ಬಂದ್ಬಿಟ್ಟು, ನಮ್ಮ ಮನೆ ಬಾಗ್ಲಿಗೆ ಬಂದ್ಬಿಟ್ಟು ವಾಪಸ್ ಹೋಗಿದ್ದಾಳಲ್ಲ ಅನ್ನೋದು ಕೂಡ ಶಾಕ್ ಆಗ್ಬಿಡುತ್ತೆ ಅವ್ರಿಗೆ. ಅದನ್ನೆಲ್ಲ ನೋಡಿ ಎಲ್ಲರೂ ಕೂಡ ಕಣ್ ತುಂಬಿಸ್ಕೋತಾರೆ. ಮತ್ತೆ ಶಾರದಾ ಅಲ್ಲಿಗೆ ಬಂದು ಹಿಂದಕ್ಕೆ ಹೋಗಿರೋದು ಕೂಡ ಅದರಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ. ಸೊ ಅದೆಲ್ಲ ನೋಡಿದ ತಕ್ಷಣ ಶ್ರವಣ್ ಇದ್ಕೊಂಡು, ನನ್ ಮನೆ ಬಾಗ್ಲಿಗೆ ಬಂದಿದ್ದಾಳೆ ನನ್ ಶಾರದಾ ಅಂದ್ಮೇಲೆ ಇಲ್ಲೇ ಎಲ್ಲೋ ಇರ್ತಾಳೆ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾನೆ. ಅಲ್ಲ ಕಣೋ ಅಜಿತ್, ನನ್ ಜೊತೆ ಕರ್ಕೊಂಡ್ ಬರ್ತೀನಿ ಅಂತ ಹೋದೆ, ಆದ್ರೆ ಈಗ ನೋಡಿದ್ರೆ ನೀನ್ ಕಾರಲ್ಲೇ ಕರ್ಕೊಂಡ್ ಬಂದಿದ್ಯಲ್ಲ, ತುಂಬಾ ಖುಷಿ ಆಗ್ತಿದೆ ಅಜಿತ್ ಅಂತೇಳಿ ಶ್ರವಣ್ ಹೇಳ್ತಾ ಇರ್ತಾನೆ. ಇಲ್ಲಿ ದೇವಿಯನ್ ಏನಂತಾಳೆ ಅಂದ್ರೆ, ಅಂಜು ಏನಂತಾಳೆ ಅಂದ್ರೆ, ಅಮ್ಮ ನೀನು 20 ವರ್ಷದಿಂದನೇ ಅವಳ ಸಾಯಿಸ್ಬಿಟ್ಟಿದ್ರಿ, ಇವತ್ತೆಲ್ಲ ಇದೆಲ್ಲ ಕ್ರಿಯೇಟ್ ಆಗ್ತಿರ್ಲಮ್ಮ, ಒಂದ್ ಮೂವಿ ನೋಡೋ ತರ ಇದೆ ಇದೆಲ್ಲ ಅಂತ ಹೇಳ್ಬಿಟ್ಟು ಅಂದಾಗ, ಏನ್ ಮಾಡ್ತೀವಿ ಅವ್ರು ತಪ್ಪಿಸ್ಕೊಂಡಿದ್ದಾಳೆ, ಈಗ ಸಿಗಾಕೊಂಡಿದ್ದಾಳೆ ಬಿಡು ಅಂತ ದೇವಿಯನಿ ಅಂಜುಗೆ ಹೇಳ್ತಾ ಇರ್ತಾಳೆ. ಸೊ ಇನ್ನ ಇಲ್ಲಿ ಒಂದ್ ಕಡೆ ಶ್ರವಣ್ ಅಂತೂ ತುಂಬಾ ಅಳ್ತಾ ಇರ್ಬೇಕಾದಾಗ ಅಜಿತ್ತು ಸಮಾಧಾನ ಮಾಡ್ತಾನೆ. ಅಳ್ಮಡಿ ಮಾವ, ಬೇಜಾರ್ ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಶಾರದತ್ತನ ಈಗ್ಲೂ ಕೂಡ ನಾನ್ ಮಾತು ಕೊಡ್ತಾ ಇದ್ದೀನಿ, ಅವ್ರನ್ನ ಹುಡಿಕೊಂಡು ಈ ಮನೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದಾಗಿರುತ್ತೆ ಅಂತ ಹೇಳ್ಬಿಟ್ಟು ಶ್ರವಣಂಗೆ ಧೈರ್ಯ ಕೊಡ್ತಾನೆ. ಆಗ ಶ್ರವಣ್ ಇದ್ಕೊಂಡು ಫೀಲ್ ಮಾಡ್ಕೊಂಡು, ಅಜಿತ್ ಥ್ಯಾಂಕ್ಸ್ ಅಪ್ಪ ನಿನ್ಗೆ ಅಂತೇಳಿ ಹಗ್ ಮಾಡ್ಕೋತಾನೆ. ಮತ್ತೆ ಸಂಗೀತ ಅವ್ರು ಕೂಡ, ಅಳ್ಬೇಡ ಕಣೋ, ಎಲ್ಲ ಒಳ್ಳೇದಾಗುತ್ತೆ, ನಮ್ ಶಾರದಾ ಸಿಕ್ತಾಳೆ ಕಣೋ, ಇದಕ್ಕೆಲ್ಲ ಕಾರಣ ನಾವ್ ಭೂಮಿ ಮಾಡಿದ್ಲಲ್ಲ ಪೂಜೆ, ಆ ಪೂಜೆನೇ ಕಾರಣ, ಈ ಮನೆಗ್ ಬಂದೇ ಬರ್ತಾಳೆ ಮತ್ತೆ ವಾಪಸ್ ಅಂತೇಳಿ ಸಂಗೀತ ಹೇಳ್ತಾ ಇರ್ತಾಳೆ. ದೇವಿಯನಿಗೆ ಅದನ್ನೆಲ್ಲ ಹೇಳ್ತಾ ಇದ್ರೆ ಕೋಪ ಬರ್ತಾ ಇರುತ್ತೆ ಒಂದ್ ಕಡೆ, ಅಂದ್ರೆ ಕಿಡ್ನಾಪ್ ಮಾಡಕ್ ರೌಡಿಗಳಿಗೆ ಹೇಳಿರ್ತಾಳಲ್ವಾ, ಸೊ ಹಾಗಾಗಿ ಇನ್ನ ಅವಳು ಎಷ್ಟೇ ಕಿಡ್ನಾಪ್ ಮಾಡಿ ಏನೇ ಮಾಡ್ಕೊಂಡ್ರು ಕೂಡ ಸೊ ಅವಳು ಬಂದೇ ಬರ್ತಾಳೆ ಮನೆಗೆ ಅನ್ನೋದು ನನ್ನ ಭರವಸೆ. ಸೊ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇನೆ. ಇನ್ನ ಮತ್ತೆ ಇಲ್ಲಿ ಶ್ರವಣ್ ಇದ್ಕೊಂಡು, ಹಾಗಾದ್ರೆ ನೋಡ್ಬೇಕಾಗುತ್ತೆ ಏನಾಗುತ್ತೆ ಏನ್ ಕತೆ ಅಂತ ಹೇಳ್ಬಿಟ್ಟು, ಆದ್ರೆ ನನ್ಗೆ ಒಂದ್ ಭರವಸೆ ಬಂದಿದೆ, ಅವಳು ಬೇರೆ ಕಡೆ ಇದ್ದಾಳೆ ಅಂತ ನಾವ್ ಅನ್ಕೊಂಡಿದ್ವಿ, ಆದ್ರೆ ಇಲ್ಲೇ ಮಂಡ್ಯದಲ್ಲಿ ಇದ್ದಾಳೆ ಅಂತ ಈಗ ಗೊತ್ತಾಗಿದೆಯಲ್ವಾ, ಏನು ತಲೆ ಕೆಡ್ಸ್ಕೊಬಿಡಿ ಮಾವ, ಒಂದ್ ಕೆಲ್ಸ ಮಾಡಿ, ನಿಮ್ಮ ಒಂದು ಕಾಂಟ್ಯಾಕ್ಟ್ ಸಿಕ್ಕೊಂಡು ನೀವು ಹುಡುಕಿ, ಮತ್ತೆ ನನ್ನ ಒಂದು ಡಿಪಾರ್ಟ್ಮೆಂಟ್ ಇಂದ ನಾನು ಹುಡುಕ ಪ್ರಯತ್ನ ಮಾಡ್ತೀನಿ ಅಂತ
ಅಜಿತ್ ಹೇಳ್ತಾನೆ. ಹೇಳಿದ ತಕ್ಷಣ ಸರಿಯಪ್ಪ ಆಯ್ತು ಅಂತ ಹೇಳ್ಬಿಟ್ಟು ಅಜಿತ್‌ನ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾನೆ ಶ್ರವಣ್. ಇನ್ನ ಮಾವ ಅಳ್ಬೇಡಿ ಮಾವ, ನೀವು ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ದಾಗ ಮತ್ತೆ ಇಲ್ಲಿ ಪೊಲೀಸ್ನವ್ರಿಗೆ ಬಂದು ಅಜಿತ್ ಫೋನ್ ಮಾಡ್ತಾನೆ. ಫೋನ್ ಮಾಡ್ಬಿಟ್ಟು ಎಲ್ಲ ಕಡೆ ಡಿಪಾರ್ಟ್ಮೆಂಟ್ ಅವ್ರನ್ನ ಕಳ್ಸಕ್ಕೆ ವ್ಯವಸ್ಥೆ ಮಾಡ್ತಾನೆ. ಮತ್ತೆ ಇಲ್ಲಿ ಎಲ್ಲಾ ವ್ಯವಸ್ಥೆ ಆದ ತಕ್ಷಣನೇ ತುಂಬಾ ಖುಷಿ ಆಗ್ಬಿಡುತ್ತೆ ಎಲ್ಲಾರ್ಗೂ ಕೂಡ. ಸೊ ಇನ್ನ ಭೂಮಿಗಂತೂ ಸಂಗೀತ ಥ್ಯಾಂಕ್ಸ್ ಹೇಳ್ತಾಳೆ. ಭೂಮಿ, ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಭೂಮಿ, ನೀನ್ ಮಾಡಿರೋ ಒಂದು ಪೂಜೆ ಪ್ರತಿಫಲದಿಂದಾನೇ ಇದೆಲ್ಲ ನಡೀತಿದೆ ಅಂತ ಅನಿಸ್ತಿದೆ. ಶಾರದಾ ನೋಡಿದ್ರೆ ಮನೆ ಬಾಗ್ಲಿಗೆ ಬಂದು ಅವಳು ವಾಪಸ್ ಹೋಗಿದ್ದಾಳೆ, ಹಾಗಾದ್ರೆ ಅವಳು ಬದುಕಿದಾಳೆ ಅನ್ನೋದು ನಮಗೆ ಗೊತ್ತಾಯ್ತಲ್ವಾ. ಅದಕ್ಕಿಂತ ಬೇರೆ ಖುಷಿ ಏನಿದೆ. ಇನ್ನ ಸಿಕ್ಕೇ ಸಿಗ್ತಾಳೆ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಾ ಇರ್ತಾರೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಮತ್ತೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಾದ್ ನೋಡ್ಬೇಕಾಗುತ್ತೆ. ಇಲ್ಲಿ ನಾಳೆ ಸಂಚಿಕೆಯಲ್ಲಿ ಅವಳು ಸಿಗ್ಲಿ ಅಂತ ಹೇಳಿ ಒಂದು ಪೂಜೆನ ಇಟ್ಕೊಂಡಿರ್ತಾರೆ. ಸೊ ಅದೆಲ್ಲ ಏನಾಗುತ್ತೆ, ಏನ್ ಕತೆ, ಮತ್ತೆ ಅಜಿತ್ ಹುಡಿಕೊಂಡ್ ಕರ್ಕೊಂಡ್ ಬರ್ತಾನ, ಇಲ್ಲಾಂದ್ರೆ ದೇವಿನಿ ಕೈ ಸಿಗಾಕೊಂಡು ರೌಡಿಲ್ ಕೈ ಸಿಗಾಕೋತಾಳ, ಇಲ್ಲಾಂದ್ರೆ ಅಶ್ವಿನಿ ಕೈಲಿ ಸಿಗಾಕೋತಾಳ, ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು.